ಪುರಸಭೆಯ ಮುಂದೆಯೇ ಪೋಲಾಗುತ್ತಿದೆ ಕುಡಿಯುವ ನೀರು. ಕಣ್ಮುಚ್ಚಿ ಕುಳಿತಿದ್ದ ಪುರಸಭೆ ಅಧಿಕಾರಿಗಳು ಪುರಸಭೆಯ ಮುಂದೆಯೇ ಪೋಲಾಗುತ್ತಿದೆ ಕುಡಿಯುವ ನೀರು. ಕಣ್ಮುಚ್ಚಿ ಕುಳಿತಿದ್ದ ಪುರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 20 ದಿನಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನರಿಂದ ಹಿಡಿಶಾಪ. ಸರಿಯಾಗಿ ನೀರು ಪೂರೈಕೆ ಮಾಡುತ್ತಿಲ್ಲ ಎಂದು ಕಿಡಿ. ಪುರಸಭೆ ಮುಂಭಾಗದಲ್ಲಿಯೇ ಪೋಲ್ ಆಗುತ್ತಿದೆ ನೀರು. ಪುರಸಭೆಯ ಮುಂದೆ ಪೋಲಾಗ್ತಾ ಇರತಕ್ಕಂತಹ ಕುಡಿಯುವ ನೀರು. ಆದರೆ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದೆ ಅಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಅದು ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಅದು ಪುರಸಭೆ. ಅಲ್ಲೇ ಈ ಪಾರ್ಟಿ ನೀರು ಸೋರಿಕೆ ಆಗ್ತಾ ಇದೆ, ನೀರು ಪೋಲ್ ಆಗ್ತಾ ಇದೆ. ಇದನ್ನು ಕಂಡು ಕಾಣದಂತೆ, ಇದರ ವಿಚಾರ ತಿಳಿಯದಂತೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಈ ತರಹದ ಒಂದು ನೀರು ಪೋಲಾಗೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನರಿಂದ ಹಿಡಿಶಾಪ. ಸೊ ಎಲ್ಲಿ ಪೋಲಾಗಬಾರ್ದು ಅಲ್ಲೇ ಪೋಲಾಗ್ತಾ ಇದೆ. ಕಾನೂನು ಪಾಲಕರೇ ಈ ತರಹದ ಕಾನೂನು ಉಲ್ಲಂಘನೆ ಇದು. ಸೊ ಪುರಸಭೆಯ ಮುಂದೆ ಪೋಲಾಗ್ತಾ ಇರ್ತಕ್ಕಂತಹ ಕುಡಿಯೋ ನೀರು ಇದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು 20 ದಿನಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನರಿಂದ ಹಿಡಿಶಾಪ ವ್ಯಕ್ತವಾಗ್ತಾ ಇದೆ. ಸರಿಯಾಗಿ ನೀರು ಪೂರೈಕೆ ಮಾಡುತ್ತಿಲ್ಲ ಎಂದು ಕಿಡಿ. ಪುರಸಭೆಯ ಮುಂಭಾಗದಲ್ಲಿಯೇ ಪೋಲ್ ಆಗುತ್ತಿದೆ ಶುದ್ಧ ಕುಡಿಯುವಂತಹ ನೀರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.